ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 8 ಗಂಟೆ ಆಗಿದೆ. ನಾನು ರೆಡಿ ಆಗಿದ್ದೀನಿ. ಯಾಕೆ ಇವತ್ತು ಒಂಥರ ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಕಡೆ ವಿಸಿಟ್ ಮಾಡುವಂಥ ಜಾಗಗಳಿವೆ. ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ, ಆದರೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಹೊರಟಿದ್ದೀವಿ. ಸೊ ಎಲ್ಲೆಲ್ಲೇ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀನಿ. ಈಗ ನಂದು ಸ್ನಾನ ಆಗಿದೆ. ರಾಜೇಶ್ ಸ್ನಾನಕ್ಕೆ ಹೋಗಿದ್ದಾರೆ. ಇವತ್ತು ತಿಂಡಿ ಎಲ್ಲ ಏನೂ ಮಾಡ್ತಾಯಿಲ್ಲ. ಜಸ್ಟ್ ಮನೆ ಗೂಡಿಸ್ಬಿಟ್ಟು ಒರೆಸ್ಬಿಟ್ಟು, ಯಾಕಂದರೆ ಇವತ್ತು ಸ್ಯಾಟರ್ಡೆ, ಗುಡಿಸಿ ಒರೆಸಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಈಗ ಆಮೇಲೆ ಸಾನುಗೆ ಸ್ನಾನ ಮಾಡಿಸ್ಬೇಕು. ಸಾನುಗೆ ಆ್ಯಕ್ಚುಲಿ ಅವಳಿಗೆ ತಿಂಡಿ ಕೊಡಲಿಲ್ಲ ಅಂದರೆ ವಾಮಿಟ್ ಆಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಸ್ನಾನ ಮಾಡಿಸಿದ ತಕ್ಷಣ ಅವಳಿಗೆ ತಿಂಡಿ ತಿನ್ನಬೇಕು ಅನಿಸುತ್ತೆ, ಹೊಟ್ಟೆ ಹಸಿಯೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಸೊ ಸಾನು ರೆಡಿಯಾಗಿರು, ಸ್ನಾನಕ್ಕೆ ಹೋಗಬೇಕು ಡಾಡಾ ಬಂದ ತಕ್ಷಣ. ಸೊ ಸಾನು ಸ್ನೇಹಿತರೆ ನೋಡಿ ಏನು ಮಾಡ್ತಿದ್ದಾಳೆ ಅಂಥೇಳಿ ತೋರಿಸ್ತೀನಿ. ಇದು ಯೆಲ್ಲೋ ಕ್ಲಾಸ್ ಸೆಲ್ಫ್ ಡಿಫೆನ್ಸ್. ಆ್ಯಕ್ಚುಲಿ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು, ನಾನು ಕಲ್ತ್ಕೊಳ್ಬೇಕು, ಸಾನುಗೂ ಕಲಿಸ್ಬೇಕು ಅಂಥೇಳಿ. ಅದಕ್ಕೆ ಎನ್ರೋಲ್ ಆಗಿದ್ವಿ. ಕ್ಲಾಸ್ ಇತ್ತು. ಸಾನುಗಿದೆಲ್ಲ ನೋಡೋದಕ್ಕೆ ಮಾಡೋದಕ್ಕೆ ಯೆಲ್ಲೋ ಕ್ಲಾಸ್ಗಳಲ್ಲಿ ತುಂಬಾ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಈ ಥರ ಟಿ ವಿಯಲ್ಲಿ ಹಾಕಿದಾಗ ನೀವು ಕೇಳಿದ್ರಿ ಹೇಗೆ ಟಿ ವಿಯಲ್ಲಿ ಬಂತು ಅಂತ ಹೇಳಿಬಿಟ್ಟು. ಇದು ಫೋನಲ್ಲಿ ಅಟೆಂಡ್ ಮಾಡೋದು. ಓಕೆ, ಫೋನಲ್ಲಿ ಇಲ್ಲಿ ನೋಡಿ ಕಾಸ್ಟ್ ಆನ್ ಟಿ ವಿ ಅಂತ ಬರುತ್ತೆ. ಇದು ಯಾವಾಗ ಅಂದರೆ ನಮ್ಮ ಮೊಬೈಲಲ್ಲಿ ಹಾಗೆ ಟಿ ವಿಯ ನೆಟ್ವರ್ಕ್ ಸೇಮ್ ಇರಬೇಕು. ಇಲ್ಲಿಂದ ಡಾಟಾ ಆನ್ ಮಾಡಿಬಿಟ್ಟು ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಟಿ ವಿಗೆ ಕನೆಕ್ಟ್ ಮಾಡಬೇಕು. ಆಗ ನಿಮಗೆ ಕಾಸ್ಟ್ ಆನ್ ಟಿ ವಿ ಅಂತ ಆಪ್ಷನ್ ಬರುತ್ತೆ ಇಲ್ಲಿ. ಅದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಟಿ ವಿಯಲ್ಲಿ ಕಾಸ್ಟ್ ಆಗುತ್ತೆ. ಯೆಲ್ಲೋ ಕ್ಲಾಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ, ಯೆಲ್ಲೋ ಕ್ಲಾಸ್ ಇಸ್ ಇಂಡಿಯಾಸ್ ಬಿಗ್ಗೆಸ್ಟ್ ಲೈವ್ ಆ್ಯಂಡ್ ಇಂಟ್ರಾಕ್ಟಿವ್ ಹಾಬಿ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ 3 ವರ್ಷದಿಂದ 15 ವರ್ಷದ ಒಳಗಿನ ಮಕ್ಕಳು ಡಿಫ್ರೆಂಟ್ ಹಾಬೀಸ್ನ ಕಲಿಬೋದು. ಲೈಕ್ ಡ್ರಾಯಿಂಗ್ ಆಗಿರ್ಬೋದು, ಕ್ರಾಫ್ಟು, ಡ್ಯಾನ್ಸಿಂಗ್, ಸಿಂಗಿಂಗ್, ಕುಕ್ಕಿಂಗ್, ಯೋಗ ಆ್ಯಂಡ್ ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಥ್, ಇಂಗ್ಲೀಷ್, GK, ಲಾಜಿಕಲ್ ರೀಸನಿಂಗ್. ಯೆಲ್ಲೋ ಕ್ಲಾಸ್ ಇಸ್ ಟ್ರಸ್ಟೆಡ್ ಬೈ ಮೋರ್ ದ್ಯಾನ್ 20 lakh ಕಿಡ್ಸ್. ಮತ್ತು ಎವ್ರಿ ಮಂತ್ 10 ಲಕ್ಷಕ್ಕಿಂತ ಜಾಸ್ತಿ ಮಕ್ಕಳು ಹಾಬೀಸನ್ನು ಅವರು ಕಲಿತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಏನೇನು ಕ್ಲಾಸ್ಗಳಿದೆಯೋ, ಏನೇನು ವೀಡಿಯೋಸ್ ಇದೆಯೋ ಅದನ್ನೆಲ್ಲ ನೀವು ಫ್ರೀ ಆಫ್ ಕಾಸ್ಟ್ ನೋಡ್ಬೋದು. ನಿಮ್ಗೆ ಯಾವಾಗ ಫ್ರೀ ಆಗಿರುತ್ತೋ ಆವಾಗ ಕೂಡ ನೋಡ್ಬೋದು. ಇದರಲ್ಲಿ ಸೆಲೆಬ್ರಿಟಿ ಮೆಂಟಾರ್ಸ್ಗಳು ಇರ್ತಾರೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಸೆಲೆಬ್ರಿಟಿ ಶೆಫ್ ಅಡುಗೆನ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಸಲ್ಮಾನ್ ಅವರು ಡ್ಯಾನ್ಸನ್ನು ಹೇಳ್ಕೊಡ್ತಾರೆ, ಬೇಕಿಂಗ್ ಹೇಳ್ಕೊಡ್ತಾರೆ, ಬ್ಯಾಡ್ಮಿಂಟನ್ಗೆ ಹೀಸ್ ಸಿಲ್ವರ್ ಮೆಡಲಿಸ್ಟ್, ವರ್ಲ್ಡ್ ಚಾಂಪಿಯನ್. ಶಾನ್ ಅವರಿದ್ದಾರೆ, ಅವರು ಸಿಂಗಿಂಗನ್ನು ಹೇಳ್ಕೊಡ್ತಾರೆ. ಅದೇ ಥರ ನೀವು ಈ ಕ್ಲಾಸಸ್ಗಳನ್ನೆಲ್ಲ ಅಟೆಂಡ್ ಮಾಡ್ತಾನೆ ಕಾಂಟೆಸ್ಟ್ ಕೂಡ ವಿನ್ ಆಗ್ಬೋದು. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆದವ್ರಿಗೆ OnePlus ಸ್ಮಾರ್ಟ್ HD TV, YC ಎಕ್ಸ್ಕ್ಲೂಸಿವ್ ಗುಡೀಸ್, ಬೋಟ್, ಸ್ಮಾರ್ಟ್ ವಾಚ್, ಸ್ಕಾಲರ್ಶಿಪ್ ಅಪ್ ಟು 3 lakh rupees ಕ್ಯಾಶ್ ಎಲ್ಲ ಕೂಡ ವಿನ್ ಆಗ್ಬೋದು. ಹೇಗೆ ಅನ್ನೋ ಹಾಗಿದ್ರೆ ನೀವು ಯೆಲ್ಲೋ ಕ್ಲಾಸ್ನ ಡೌನ್ಲೋಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೆ ಇವರ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡಬೇಕು, ಫುಲ್ ಅಟೆಂಡ್ ಮಾಡಬೇಕು. ಆಗ ನೀವು ಆಟೋಮೆಟಿಕಲಿ ಎಲಿಜಿಬಲ್ ಆಗ್ತೀರಾ ಈ ಪ್ರೈಸಸ್ನ ವಿನ್ ಆಗೋದಕ್ಕೆ. ಸಮ್ಮರ್ ಹಾಲಿಡೇಸ್ ಶುರುವಾಗಿದೆ. ಮಕ್ಕಳಿಗೆ ಬೋರ್ ಅನ್ನೋ ಟೈಮಲ್ಲಿ ಅದು ಒಳ್ಳೆ ಟೈಮ್ ಪಾಸು, ಕ್ವಾಲಿಟೇಟಿವ್ ಆಗಿ ಟೈಮನ್ನು ಯೂಟಿಲೈಸ್ ಮಾಡ್ಕೊಳ್ಬೋದು. ಹಾಗೆ ಪ್ರೈಸಸ್ ಕೂಡ ವಿನ್ ಆಗ್ಬೋದು. ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಪಾರ್ಟಿಸಿಪೇಟ್ ಮಾಡಿ ಸ್ನೇಹಿತರೆ. ಈಗ ಸ್ನೇಹಿತರೆ ರಾಜೇಶ್ ಸ್ನಾನ ಮಾಡಿ ಬಂದ ತಕ್ಷಣವೇ ಸಾನುಗೆ ಕಳಿಸ್ತೀನಿ. ಆಮೇಲೆ ನಮ್ಮ ಜರ್ನಿ ಎಲ್ಲಿಗೆ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಬನ್ನಿ ನಾವು ಹೊರಡೋಣ. ಟೈಮ್ 54 ಅಪ್ಪ 8:54. 8ಗೆ ಅಂತ ನಾವು ಹಾಕ್ಕೊಂಡಿದ್ದು, ಆದರೆ ಲೇಟ್ ಆಗೇ ಹೋಗುತ್ತೆ. ಲೇಟ್ ಆಯಿತು ನಾನು ಸ್ನಾನ ಮಾಡೋದಕ್ಕೆ. ಬನ್ನಿ ಸ್ನೇಹಿತರೆ, ನಮ್ಮ ಜರ್ನಿನ ಶುರು ಮಾಡೋಣ. ಫ್ರೆಂಡ್ಸ್, ಈಗ ನಾವು ತಿಂಡಿಗೆ ಅಂದ್ಬಿಟ್ಟು ಬಂದಿದ್ದೀವಿ. ಜರ್ನಿ ಶುರು ಆಗಿತ್ತು, ಬಟ್ ನಾನು ಹೊಟ್ಟೆ ಹಸಿ ಅಂದ್ಲು. ಲೇಟ್ ಮಾಡೋದು ಬೇಡ, ಯಾಕಂದರೆ ಅವಳಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತಲ್ವಾ. ಅದಕ್ಕೆ ಮೊದಲು ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಇದೇನಾ ಈ ವಡೆನೂ ತೊಗೊಂಡ್ಬಿಟ್ಟಿದ್ದೀರಾ? ಈಗೆಲ್ಲ ಹೊರಗಡೆ ಹೋಗ್ತದೆ ಏನು ನಡೆಯುತ್ತೆ. ಫಸ್ಟ್ ಪ್ಲೇಟು ಇಡ್ಲಿ, ವಡೆ, ಸಾಂಬಾರು.
ಓ ಇದು ನಮಗೆ ಫೇವ್ರೇಟ್ ಅಲ್ವಾ, ಅದಕ್ಕೆ ನೋಡದೆ ಇತ್ತು. ಬಿಸಿಬೇಳೆ ಬಾತ್. ಇನ್ನು ದೋಸೆ ಬಂದಿಲ್ಲ. ಹೇಗಿದೆ ಮೇಡಮ್? ಅಪ್ಪ ತಗೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು ನಕ್ಕ ಮಾಡಿ ಅಲ್ವಾ? ನಿನ್ಗೆ ಹೇಗಿದೆ? ನಾರ್ಮಲ್ ಆಗಿ ಇದೆ. ನೋಡ ಇನ್ನೂ ತಿಂದಿಲ್ಲ. ಓಕೆ ಐ ಎಂಜಾಯ್ ಎಂಜಾಯ್. ಆನಿಯನ್ ದೋಸೆ ನಾನು ಆರ್ಡರ್ ಮಾಡಿರೋದು. ತಿಂಡಿ ಮಾಡಿಕೊಂಡು ಹೊರಟ್ವಿ ಸ್ನೇಹಿತರೆ. ಎಷ್ಟು ವರ್ಷ ಆಗಿತ್ತು ನಾವು ಬ್ರೇಕ್ಫಾಸ್ಟ್ನ ಹೊರಗಡೆ ಮಾಡಿಬಿಟ್ಟು. ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಪೂರಿನೇ ಮಾಡಿರ್ತಿಲ್ಲ. ಇರ್ಲಿಲ್ವಾ? ಇರಲಿಲ್ಲ. ಅಲ್ಲಿ ಯಾರೋ ಬಂದು ಕೇಳಿದ್ರು ಪೂರಿ ಅಂತ. ಪೂರಿ ಇಲ್ಲ ಸರ್ ಅಂತಂದ್ರು. ನಾವು ತಗೊಂಡಿದ್ದ ತಿಂಡಿಗಳೆಲ್ಲನೂ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಏನಂತಾರೆ, ಫುಲ್ ಊಟ ಬಿಡಿ ಬೆಂಕಿ ಪಟ್ನ. ಇದೇ ಪಂಚಮುಖಿ ಗಣಪತಿ ದೇವಸ್ಥಾನ. ಊರಿಗೆ ಹೋಗ್ಬೇಕಾದ್ರೆ ನೋಡ್ತಾ ಇದ್ವಿ, ಇಲ್ಲಿ ಬಂದೇ ಇರಲಿಲ್ಲ ಒಂದ್ಸತಿ. ಹಾಂ, ಕೆಂಗೇರಿ ಪಾಸ್ ಆದಮೇಲೆ ವಿತಿನ್ 5-10 ಮಿನಿಟ್ಸ್ಗೆ ಸಿಗುತ್ತೆ. ಪಂಚಮುಖಿ ದೇವಸ್ಥಾನ. ಗಣಪತಿ ಅಂದರೆ ಪಂಚಮುಖ ಇದೆ, 4 ದಿಕ್ಕಿಗೆ 4. ಹಾಗೆ ಮೇಲ್ಗಡೆ ಬಂದು ನೋಡಿ. ಸೊ ಯಾವಾಗಲೂ ನೋಡ್ತಾ ಇದ್ವಿ. ನಾವು ಈ ಕಡೆ ಬರೋದೇ ಅಪರೂಪ ಮೈಸೂರು ರೋಡಲ್ಲಿ. ಫಸ್ಟ್ ಆಫ್ ಆಲ್ KR ನಗರಕ್ಕೆ ಹಾಸನದ ರೋಡಲ್ಲಿ ಹೋಗ್ತೀವಿ. ಇವತ್ತು ಇಲ್ಲಿಗೆ ಹೋಗೋಣ ಅಂತಲೇ ಬಂದಿದ್ದೀವಿ. ಬಟ್ ಯಾಕೋ ನೋಡಿದ್ರೆ ಮೇಂಟೆನೆನ್ಸ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕ್ಲೋಸ್ ಆಗಿದೆಯೋ ಏನೋ ಡೌಟ್ ಬರ್ತಾ ಇದೆ. ಅಮ್ಮ ಬರೀ ವೈಟ್ ಅಲ್ಲಿ ಮಾಡಬೇಕು, ರೆಡ್ ವೈಟ್ ಏನೋ. ನಡಿಯಮ್ಮ ನಡಿ. ಅಮ್ಮ ಓಕೆ. ವೈಟ್ 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 ಮೇಲೆ ನಡಿಬೇಕಂತೆ. ರೆಡ್ಡಲ್ಲಿ ನಡೆದ್ರೆ ಲಾವಾ ಅಂತೆ ಅದು. ರೆಡ್ ಅಲ್ಲಿ ಮತ್ತೆ ಓಕೆ, ಐ ಆಮ್ ಔಟ್. ಹೇ ಟರ್ಟಲ್ಲು. ನಿಜನಾ? ಹ್ಞೂ ನೋಡು ಅಲ್ಲಾಡ್ತು. ಅಪ್ಪ ಟರ್ಟಲ್. ಹಾಂ ನಡಿ ಹೋಗೋಣವಾ? ಇಲ್ಲ. ಅಲ್ಲಿ ಒಳಗಡೆ ಫೋಟೋ ವಿಡಿಯೋ ಮಾಡೋ ಹಾಗಿರಲಿಲ್ಲ. ಅದಕ್ಕೆ ಇಲ್ಲಿಂದಾನೇ ದರ್ಶನ ಮಾಡಿಸ್ತಾ ಇದ್ದೀನಿ. ಹೊರಗಡೆ ಬಂದು ಕಾಣುತ್ತಾ ಗೊತ್ತಿಲ್ಲ ನನಗೆ. ಇಲ್ಲಿ ಬಿಸಿಲಲ್ಲಿ ಏನೂ ಕಾಣ್ತಿಲ್ಲ. ಹಾಂ ಓಕೆ. ಇದು ದೇವಸ್ಥಾನದ ಕಾಂಪೌಂಡ್. ಪಂಚಮುಖಿ ಗಣೇಶ ತುಂಬ ಅಪರೂಪ ಸಿಗೋದು. ಎಲ್ಲ ಇಲ್ಲಿಂದನೇ ಆಶೀರ್ವಾದ ತಗೊಳ್ಳಿ. ಅಲ್ಲಿ ಮೇಲ್ಗಡೆ ನಾವು ಇದನ್ನು ಹೇಗೆ ಆಟ ಆಡ್ತಿದ್ವಿ ಸಾನಕ್ಕೆ ತೋರಿಸ್ಕೊಡ್ತೀನಿ ಈಗ. ಒಂದೇ ಒಂದು ಹಿಡ್ಕೊ. ಹಿಂಗೆ ಇಟ್ಕೊಂಡು ಇದ್ರ ಹೆಡ್ಡನ್ನು ಇಟ್ಕೊಂಡು ಹಿಂಗೆ ಹೊಡಿಬೇಕು. ಅದು ಎಗ್ರೋಗತ್ತೆ. ನಡಿ, ಇದೇ ಕೆಲಸ ನಿನಗೆ ಕಾರಲ್ಲಿ ಕುತ್ಕೊಂಡು. ನಿದ್ದೆ ಬರುತ್ತೆ ಅಂತೀಯಲ್ಲ, ಕುತ್ಕೊಂಡು ಅದನ್ನು ಹೆಡ್ಡನ್ನು ಎಗರಿಸ್ಬೇಕು. ಇಲ್ಲ ಬಂಗಾರಿ ಅಮ್ಮ ನೋಡಿ, ಇಲ್ಲಿ ಎಷ್ಟು ದೊಡ್ಡದಾಗಿ ಟೋಲ್ ಗೇಟು ಹಾಕ್ಬಿಟ್ಟಿದ್ದಾರೆ. ರೋಡೇ ರೆಡಿ ಆಗಿಲ್ಲ, ಆಲ್ರೆಡಿ ಟೋಲ್ಗೆ ರೆಡಿ ಮಾಡ್ಕೊತಾವ್ರೆ ಅಂತ ಹೇಳ್ತಾರೆ. ಇಲ್ಲಿ ಆ ರೋಡಲ್ಲಿ ಹೋಗ್ಬೇಕಂದ್ರೆ ದುಡ್ಡು ಕೊಡಬೇಕು ಬಿಟ್ಟ. ಅದೆಲ್ಲ ಆ ರೋಡ್ ಕನ್ಸ್ಟ್ರಕ್ಷನ್ ಆದಮೇಲೆ ಆ ರೋಡ್ ಯೂಸ್ ಮಾಡೋದಕ್ಕೆ ದುಡ್ಡು ಕೊಡಬೇಕು. ವಂಡರ್ಲಾಗ್ ನೋಡಿ, ಇಲ್ಲಿಂದ ರೈಟ್ ಟರ್ನ್ ತಗೊಳ್ಬೇಕು. ಆದರೆ ನಾವು ಇವತ್ತು ರೈಟ್ ಟರ್ನ್ ತಗೊಳ್ಳಲ್ಲ.
ಮಾಡ್ತೀವಿ ನಾನು ಸ್ವಿಮ್ಮಿಂಗ್ ಕಲ್ತ್ಮೇಲೆ. ಸ್ವಿಮ್ಮಿಂಗ್ ಕಲ್ತ್ಮೇಲೆ ಇಲ್ಲಿಗೆ ಬರ್ಬೇಕು ನೀನು. ಹಾಂ ಸ್ವಿಮ್ ಮಾಡೋಕ್ಕೆ ಬೇರೆ ಕಡೆ ಬಿಡದಿ ಇಲ್ಲ. ಮುಂಚೆನೇ ಅಲ್ವೇನ್ರಿ ಇದು? ಹಾಂ ಬಿಡದಿಗಿನ್ನೂ ತುಂಬ ದೂರ ಇದೆ. ಇಲ್ಲಾಂದ್ರೆ ಅದರ ಮುಂಚೆ ಸಹ ಬರ್ಬೇಕಂತ. ಬೆಟ್ಟಗಳು ಗುಡ್ಡಗಳು ಕಾಣ್ತಾ ಇವೆ ಅಂದರೆ ವಿ ಆರ್ ನಿಯರಿಂಗ್ ಟು ರಾಮನಗರ್. ರಾಮನಗರಲ್ಲಿ ತುಂಬ ಬೆಟ್ಟಗಳಿದೆ. ಯಾವುದು ಶೋಲೆ ಬೆಟ್ಟ, ರಾಮದೇವ್ರ ಬೆಟ್ಟ. ರಾಮದೇವ್ರ ರಾಮದೇವ್ರ ಬೆಟ್ಟ ಬೆಟ್ಟನೇ ಶೋಲೆ ಬೆಟ್ಟ ಅನ್ಸುತ್ತೆ. ಗೊತ್ತಿಲ್ಲ ನನಗೆ ಅದು. ಸಾವಂತರ್ಗ ಅದೆಲ್ಲ ಇದೆ. ಒಂದ್ಸಾರಿ ನಾನು ಮೊದಲು ಮದುವೆ ಮುಂಚೆ ಹೋಗಿದ್ದೆ, ಇಲ್ಲ ಮದುವೆ ಆದ್ಮೇಲೆ ನಮ್ಮ ಜೊತೆ ಹೋಗಿದ್ವಿ ಅಲ್ಲ, ಸಾವಂತರ್ಗ ಅನ್ಸುತ್ತೆ. ಯಾವುದೋ ಒಂದು ಬೆಟ್ಟಕ್ಕೆ ಹೋಗಿದ್ವಿ, ಆಮೇಲೆ ಹೋಗಿಲ್ಲ. ಸಾನುಗೆ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ನಾವು ಕರ್ಕೊಂಡೋದ್ರೆ ಅವ್ರಿಗೆ ನಾವು ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಅದೇ ಹೇಳಿದೆ. ಟ್ರೈನ್ ಬಂತು ನೋಡು. ಯಾವ್ದು ಟ್ರೈನು? ಶತಾಬ್ದಿನ? ಶತಾಬ್ದಿ. ಓಕೆ, ಈಗ ರಾಮನಗರಕ್ಕೆ ಎಂಟರ್ ಆದ್ವಿ. ಇಲ್ಲಿ ಒಂದು ಪಿಟ್ ಸ್ಟಾಪ್ ಇದೆ. ಯಾಕೆ ಅಂತ ನಿಮಗೆ ತಿಳಿಸ್ತೀನಿ. ಈಶಾಂಕ್ ಏನು ಈಶಾಂಕ್ ಏನಪ್ಪ ಸಮಾಚಾರ? ನೋಡಿ ಈಗ ಬಂದಿದ್ವಿ. ಸ್ಮೈಲ್ ಕೊಟ್ಟ. ಜಾ ನಿನ್ ಮೇಲೆ ಬಂದ ಅನ್ಕೊಂಡ ಇವನು. ಇಲ್ಲ ಇವಳು ಅಜ್ಜಿ ತರ ಬರ್ತಾವ. ಯಾರ ಅಜ್ಜಿ ತರ? ಅಜ್ಜಿ ತರ. ಹೌದಾ? ಮಾಮನ್ ತರ ಅಂತಾರಪ್ಪ. ಮಾಮ ಕೂದ್ಲಿಲ್ವಲ್ಲ ಮಾಮನ್ಗೆ. ಇಲ್ಲ 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 ನನ್ಗೇನೋ ಜೋ ತರನೇ ಅನ್ನಿಸ್ತಾನಪ್ಪ. ಏನ್ ಗಲಾಟೆ ಮಾಡಲ್ಲ ಇದು. ನೋಡ್ತಾವನ ಏನು ಯಾರಿದು ಹೊಸ ನೆಂಟ್ರು ಅಂತ ಅಲ್ವಾ ಪುಟ್ಟ? ಇಲ್ಲ ಜೋ ತರನೇ ಬರ್ತಾನೆ. ಫುಲ್ ಆಟ ಆಡ್ತಾನೆ ಇರ್ಬೇಕಾ? ಹಲೋ ಯಾರಿದು? ಓ ಇಲ್ಲ ಪುಟ್ಟ ಇಲ್ಲ ಪುಟ್ಟ. ಅಣ್ಣ 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 ಅಳ್ತಾ ಇದ್ದಾನೆ, ಬಾ ಬೇಗ ನೋಡು, ಅಳ್ತಾ ಇದ್ದಾನೆ ನೋಡು. ಓಯ್ ನೋಡು ಇಶಾಂಕ್ ಯಾರದು? ಇಶಾಂಕ್ ಇಶಾಂಕ್ ಅಳ್ಬೇಡ ಅಣ್ಣ. ಇಶಾಂಕ್ ಅಳ್ಬೇಡ ಅಣ್ಣ. ಹಲೋ 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 ಹಲೋ. ಯಾರನ್ನ ನೋಡ್ತಾ ಇದೆ ಪಾಪ? ನನ್ನನ್ನ ನೀನನ್ನ ಬಟ್ಟೆನ ಓ ಇಲ್ಲ 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 ಇಲ್ಲ. ನನ್ನ ಹತ್ರ ಬರ್ತಾನೆ, ಹಿಡ್ಕೊಳ. ನನ್ನ ಹತ್ರ ಬಂದ್ರೆ ಆಡಲ್ಲ. ಬರಬಿಡ ನೋಡೋಣ. ರಿಚು ಥರ ಇದೆಯಾ? ರಿಚು ಅಂದರೆ ನೇಬರು. ತೋರ್ಸು ತೋರ್ಸು. ನೋಡ್ಯ ನಮ್ಮ ಹತ್ರ ಬಂದ್ರೆ ಆಡಲ್ಲ. ಇತವಾಗ ಹಾಲು ಬೋಲ ಇತಕೋನ 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 ಇತವಾಗ ಇತವಾಗ. ಪಾಪ ಇಲ್ಲಿ ನೋಡು, ಇಲ್ಲಿ ನೋಡು ಪಾಪ, ಇಲ್ಲಿ ಪಾಪ, ಇಲ್ಲಿ ಇಲ್ಲಿ ಪಾಪ ಅಳ್ತಾ ಇರೋದು. ಪಾಪ ಇದು ಇವಳು ಎತ್ಕೋಬೇಕಂತ ಈಗ ಪಾಪ ಮಾನ್ ಗಟ್ಟ. ಧಾನು ಬಂದಾಗೆಲ್ಲಾನು ಎತ್ಕೊಳ್ತೀನಿ ಅಂತ ಕೂತ್ಕೊಳ್ತಾ ಇರ್ಲಿಲ್ಲ. ಇವಾಗೆಲ್ಲ ಫಸ್ಟ್ ಚಿಕ್ಕ ಪಾಪುಲಿ ಅವ್ರು ಬಂದಾಗ ನಂಗೆ ನೆನಪಿಲ್ಲ ಅಷ್ಟೇ. ಪಾಪ ಹಲೋ
ಈಗ ನಾವು ಬಂದಿರೋದು ನನ್ನ ಚಿಕ್ಕಮ್ಮನ ಮನೆಗೆ. ನನ್ನ ಚಿಕ್ಕಮ್ಮನ ಮಗಳು, ನನ್ನ ತಂಗಿ ಅಲ್ಲಿ ಯಾವಾಗ ಮಗನ ಬರ್ತ್ಡೇಲೇನೋ ಹೇಳಿದ್ದು, ಅವ್ಳು ಪ್ರೆಗ್ನೆಂಟ್ ಇದ್ಲು. ಅವಾಗ ಯಾವ ಮಗು ಆಗುತ್ತೆ ಗೆಸ್ ಮಾಡಿ, ನಾನು ಮುಂದೆ ಹೇಳ್ತೀನಿ ಆದಾಗ ಅಂತ. ಅದಾದಮೇಲೆ ನಾನು ಮನೆಗೆ ಬಂದು ಮಗುನ ತೋರಿಸ್ಬಿಟ್ಟು ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೆ. ನಾನು ಬರೋಕ್ಕಾಗಲೇ ಇಲ್ಲ, ಹೇಳೇ ಇರಲಿಲ್ಲ. ಸೊ ಇಲ್ಲಿ ಪಾಪು ಈಗ ಗಂಡು ಪಾಪು ಆಗಿದೆ. ನೀವು ಯಾವ್ದು ಗೆಸ್ ಮಾಡಿದ್ರಿ, ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ. ಬಟ್ ಹೆಣ್ಣು ಅಂತಲೇ ಹೇಳಿದರು.